ಚೆನ್ನಮ್ಮ ದೇವೇಗೌಡರ ಅಪರೂಪದ ಕೊನೆ ಕ್ಷಣದ ವಿಡಿಯೋ ಹೇಳಲಾಗ್ತಾ ಇದೆ. ಚೆನ್ನಮ್ಮ ಕೊನೆ ಉಸಿರು ಬಿಡುವಾಗ ಗೌಡರ ಕೈಯಲ್ಲೇ ತಮ್ಮ ಉಸಿರನ್ನು ಬಿಟ್ಟಿದ್ದಾರೆ ಅಂತ. ಇದೀಗ ಗೌಡ ಗೌಡ್ತಿ ದಾಂಪತ್ಯ ಜೀವನ ಹೇಗಿತ್ತು, ಇದೆಲ್ಲದರ ಬಗ್ಗೆ ಅಶ್ವವೇಗ ನ್ಯೂಸ್ನಲ್ಲಿ ಒಂದಿಷ್ಟು ವಿಷಯಗಳನ್ನು ನಾವು ತಿಳಿಸ್ತಾ ಹೋಗ್ತಾ ಇದ್ದೀವಿ. ಚೆನ್ನಮ್ಮ ದೇವೇಗೌಡರ ಅಪರೂಪದ ಕೊನೆಯ ಕ್ಷಣದ ವಿಡಿಯೋ. ಗೌಡ ಗೌಡ್ತಿ ದಾಂಪತ್ಯ ಹೇಗಿತ್ತು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ನೋಡಿ. ಆಸ್ಪತ್ರೆಗೆ ಹೋಗುವ ಮುನ್ನ ಲವಲವಿಕೆಯಿಂದ ಇದ್ದ ಚೆನ್ನಮ್ಮ ಬೆನ್ನು ತಟ್ಟಿ ಧೈರ್ಯ ಹೇಳಿ ಕಳಿಸಿದ್ದ ದೇವೇಗೌಡರು ಕೊನೆಯದಾಗಿ ಮುದ್ದಿನ ಮಡದಿಗೆ ಬಾಳೆಹಣ್ಣು ತಿನ್ನಿಸಿದ್ದ ಗೌಡ್ರು. ಮನೆಯಿಂದ ಹೊರಡುವಾಗ ಕಾಲು ಮುಟ್ಟಿ ನಮಸ್ಕರಿಸಿದ್ದ ಚೆನ್ನಮ್ಮ ಬಾಳೆಹಣ್ಣು ತಿಂದ ಕೈಗಳನ್ನೇ ಪತಿಗೆ ನಮಸ್ಕಾರ ಮಾಡಿದ್ದ ಚೆನ್ನಮ್ಮ. ಇದು ಅರಿವಾಗಿ ಪತಿ ದೇವೇಗೌಡರ ಬಿಳಿ ಪಂಚೆ ಒರೆಸಿದ್ದ ಚೆನ್ನಮ್ಮ ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು ಎನ್ನುವಂತಿದೆ ಈ ಒಂದು ವಿಡಿಯೋ. ಇದು 5 ದಿನಗಳ ಹಿಂದಿನ ಅಪರೂಪದ ವಿಡಿಯೋ ನೋಡಿ. ಇಬ್ಬರ ದಾಂಪತ್ಯ ಜೀವನದಕ್ಕೆ ಯಾಕೆ ಅಷ್ಟೊಂದು ಅನ್ಯೋನ್ಯವಾಗಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಕೊನೆಯ ವಿಡಿಯೋ ಅಶ್ವವೇಗ ನ್ಯೂಸ್ನಲ್ಲಿ ಒಂದು ವಿಡಿಯೋ ಲಭ್ಯ ಆಗಿದೆ. ಈ ವಿಡಿಯೋವನ್ನು ಗಮನಿಸ್ತಾ ಇದ್ದೀವಿ ನಾವು. ಅಂದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುನ್ನ ದೇವೇಗೌಡರು ಚೆನ್ನಮ್ಮಗೆ ಒಂದು ಬಾಳೆಹಣ್ಣನ್ನು ಕೊಟ್ಟಿರ್ತಾರೆ. ಬಾಳೆಹಣ್ಣನ್ನು ತಿಂದು ದೇವೇಗೌಡರಿಗೆ ನಮಸ್ಕಾರ ಮಾಡಿ, ಕಾಲಿಗೆ ನಮಸ್ಕಾರ ಮಾಡಿ ತೆರಳಿದ್ರಂತೆ. ಇನ್ನು ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಬಾಳೆಹಣ್ಣು ಅವರ ಬಟ್ಟೆಗೆ ತಾಕ್ತು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಅಂದರೆ ಒರೆಸೋವಂಥದ್ದು. ಹೀಗೆ ಅಂದರೆ ಒಂದು ಅನ್ಯೋನ್ಯತೆಯ ಜೀವನ, ಒಂದು ದಾಂಪತ್ಯ ಜೀವನ ಯಾವ ರೀತಿ ಆಗಿರಬೇಕು, ಇಬ್ಬರು ಗಂಡ ಹೆಂಡತಿ ಅಂತ ಅಂದರೆ ಪತ್ನಿ ಅಂತ ಅಂದಾಗ ಇಬ್ಬರ ಬಾಂಧವ್ಯ ಯಾವ ರೀತಿಯಾಗಿ ಸಂತೋಷವಾಗಿ ಅನ್ಯೋನ್ಯತೆಯಿಂದ ಇರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು. ಎಸ್, ದೇವೇಗೌಡರ ಕಾಲಿಗೆ ನಮಸ್ಕಾರ ಮಾಡಿ ಆಸ್ಪತ್ರೆಗೆ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಇದು ಆಗಿರುವಂಥ ವಿಡಿಯೋ. ಏನೂ ಆಗೋದಿಲ್ಲ, ಹೆದರಬೇಡ, ಧೈರ್ಯವಾಗಿರುವಂಥ ಧೈರ್ಯದ ಮಾತುಗಳನ್ನು ಆಡಿದರು. ಅದಾದ ಬಳಿಕ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಅಂತ ಕೊಟ್ಟಿದ್ದರು ಚೆನ್ನಮ್ಮಗೆ. ಹೊರಡುವಂಥ ಸಂದರ್ಭದಲ್ಲಿ ಚೆನ್ನಮ್ಮ ದೇವೇಗೌಡರ ಕಾಲಿಗೆ ನಮಸ್ಕಾರ ಮಾಡಿ, ತನ್ನ ಪತಿಯ ಕಾಲಿಗೆ ನಮಸ್ಕಾರ ಮಾಡಿ ತೆರಳುವಂಥದ್ದು. ಒಂದು ರೀತಿಯಾಗಿ ಆದರ್ಶ ದಂಪತಿಗಳು. ನಾವು ಸಿನಿಮಾದಲ್ಲೆಲ್ಲ ನೋಡ್ತಿರ್ತಿದ್ವಿ, ದಾಂಪತ್ಯ ಜೀವನ ಅಂದರೆ ಹಿಂಗಿರಬೇಕು, ಅಥವಾ ಮಾತನಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಿರಬೇಕು ಹೀಗಿರಬೇಕು, ಇನ್ನು ಹಾಗಿದ್ರು ಹೀಗಿದ್ರು, ಈ ರೀತಿಯಾಗಿ ಹಿಂದಿನ ಕಾಲದಲ್ಲೆಲ್ಲ ಗಂಡ ಹೆಂಡತಿ ಇರ್ತಿದ್ರು. ಅಷ್ಟೊಂದು ಗೌರವಯುತವಾಗಿ ನಡ್ಕೊಳ್ತಾ ಇದ್ರು. ಒಬ್ಬರಿಂದ ಒಬ್ಬರು ರೆಸ್ಪೆಕ್ಟ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಪೂಜೆಯ ಭಾವನೆಯಲ್ಲಿ ನೋಡುವಂಥದ್ದಾಗಿರ್ಬೋದು. ದೇವೇಗೌಡರು ಅಷ್ಟೇ ಚೆನ್ನಮ್ಮ ಮೇಲೆ ಅಪಾರ ಪ್ರೀತಿ, ಅಷ್ಟು ಗೌರವವನ್ನು ಇಟ್ಟಂಥವ್ರು. ಅಂದರೆ ಇಬ್ಬರ ಮಧ್ಯೆ ಆ ಪರಸ್ಪರ ಗೌರವ, ಆ ಪ್ರೀತಿ, ಆ ನಂಬಿಕೆ ಇದ್ದಿದ್ದರಿಂದ ಇಬ್ಬರ ದಾಂಪತ್ಯ ಜೀವನದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬಿರುಕು ಬಂದಿರಲಿಲ್ಲ. 72 ವರ್ಷದ ದಾಂಪತ್ಯ ಜೀವನ ಸುಮ್ಮನೆ ಏನ್ರಿ, 72 ವರ್ಷ ಇಬ್ಬರು ಕೂಡ ಅಷ್ಟೊಂದು ಅನ್ಯೋನ್ಯತೆಯಿಂದ ಕಾಲ ಕಳೆದು ಜೀವನದಲ್ಲಿ ಆದಂಥ ಏಳು ಬೀಳುಗಳನ್ನು ಎಲ್ಲವನ್ನ ಕೂಡ ಎದುರಿಸ್ಕೊಂಡು ಎಲ್ಲವನ್ನ ಕೂಡ ಧೈರ್ಯವಾಗಿ ಫೇಸ್ ಮಾಡಿ ತನ್ನ ಪತಿ ದೇವೇಗೌಡರಿಗೆ ಹೆಗಲಿಗೆ ಹೆಗಲಾಗಿ ನಿಂತು ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂಥದ್ದು. ಅಂದರೆ ಕುಟುಂಬದಲ್ಲಿ ಏನು 6 ಜನ ಮಕ್ಕಳಲ್ವಾ, 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ಎಲ್ಲರೂ ಕೂಡ ಒಂದು ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ರಾಜಕೀಯವಾಗಿ ಎಲ್ಲರೂ ಕೂಡ ಮುನ್ನೆಲೆಗಿದ್ದಾರೆ. ಅವ್ರು ಮಾಡುವಂಥ ಪೂಜೆ ಕೈಂಕರ್ಯಗಳು, ದೈವಭಕ್ತಿ, ಕುಟುಂಬವನ್ನು ನಡೆಸ್ಕೊಂಡು ಹೋದಂಥ ರೀತಿ, ದೇವೇಗೌಡರಿಗೆ ಸಪೋರ್ಟಾಗಿ ನಿಂತಂಥ ರೀತಿ, ದೇವೇಗೌಡರು ಮಾತ್ರ ಅಲ್ಲ ಅವರ ಮಕ್ಕಳಿಗೂ ಕೂಡ ಕೊಟ್ಟಂಥ ಧೈರ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಮಾನ್ಯವಾದಂಥ ಮಹಿಳೆ ಆಗಿರಲಿಲ್ಲ ಚೆನ್ನಮ್ಮ ಅವರು. ಆದರ್ಶ ಮಹಿಳೆ, ರೋಲ್ ಮಾಡೆಲ್. ಎಲ್ಲ ಮಹಿಳೆಯರು ಇವ್ರನ್ನ ನೋಡಿ ಕಲಿಬೇಕು. ಒಂದು ಸಂಸಾರವನ್ನು ಯಾವ ರೀತಿಯಾಗಿ ನಿಗಿಸ್ಕೊಂಡು ಹೋಗಬೇಕು. SSLCಯನ್ನು ಮುಗಿಸಿದಂಥ ಚೆನ್ನಮ್ಮ
ರಾಜಕೀಯವಾಗಿ ಸಾಕಷ್ಟು ನಿಪುಣಿ ಕೂಡ ಆಗಿದ್ರಂತೆ. ದೇವೇಗೌಡರು ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿ ಅದಾದ ನಂತರ ನೋಡಿ ಎಲ್ಲಿಂದ ಎಲ್ಲಿಗೆ ಯಾವ ಮಟ್ಟಕ್ಕೆ ಅಲ್ಲಿ ತೆಗೆದುಕೊಂಡು ಹೋದರು ದೇವೇಗೌಡರಿಗೆ ಅಂತ ಅಂದರೆ ಅದಕ್ಕೆ ಹಿಂದೆ ಒಂದು ಕಾಣದ ಶಕ್ತಿ ಇತ್ತು ಅಂತ ಅಂದರೆ ಅದು ಚೆನ್ನಮ್ಮ. ಆ ರೀತಿಯಾಗಿ ಧೈರ್ಯ ತುಂಬ್ತಿದ್ರು, ಒಂದು ಶಕ್ತಿಯಾಗಿ ನಿಂತಿದ್ರು. ದೇವೇಗೌಡರಿಗೆ ಧೈರ್ಯ ಅಂದ್ರೆ ಚೆನ್ನಮ್ಮ ಆಗಿದ್ರು. ಅಂಥ ಒಂದು ದಾಂಪತ್ಯ ಜೀವನ, 72 ವರ್ಷದ ಒಂದು ದಾಂಪತ್ಯ ಜೀವನ ನಿಜಕ್ಕೂ ಕೇಳೋದಕ್ಕೆ ಖುಷಿ ಆಗುತ್ತೆ. ಮತ್ತು ಈ ವಿಡಿಯೋನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಮತ್ತು ಅಷ್ಟೇ ಈಗ ದುಃಖ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ದೇವೇಗೌಡರು ಇನ್ನು ಮುಂದೆ ಚೆನ್ನಮ್ಮನನ್ನು ಕಳೆದುಕೊಂಡು ಹೇಗೆ ಇರ್ತಾರೆ, ಯಾವ ರೀತಿಯಾಗಿ ಅವರು ಧೈರ್ಯ ತುಂಬಿಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ